ಹಾಗಾದ್ರೆ ಬಾಕ್ಸ್ ನಲ್ಲಿ ಏನಿತ್ತು ಅನ್ನೋದು ಗೊತ್ತಾದ್ರೆ ಖಂಡಿತ ನಿಜಕ್ಕೂ ಶಾಕ್ ಆಗೋದು ಗ್ಯಾರಂಟಿ. ಬಾಕ್ಸ್ ನಲ್ಲಿ ಕೇವಲ ಜಿಲೆಟಿನ್ ಕಡ್ಡಿಗಳು ಮಾತ್ರ ಪತ್ತೆಯಾಗಿಲ್ಲ, ಜಿಲೆಟಿನ್ ಕಡ್ಡಿಯ ಜೊತೆ ಸ್ಫೋಟಕ್ಕೆ ಬೇಕಾದಂತಹ ಎಲ್ಲವೂ ಪತ್ತೆಯಾಗಿದೆ. ಡೆಟೋನೇಟರ್ ಒಂದನ್ನ ಇಟ್ಟು ಪ್ರೋಗ್ರಾಮಿಂಗ್ ಮಾಡಿದ್ರೆ ಸಾಕಾಗಿತ್ತು, ಅತಿ ದೊಡ್ಡ ಬ್ಲಾಸ್ಟ್ ದುರಂತವೇ ನಡೆದು ಹೋಗ್ತಾ ಇತ್ತು. ಬ್ಲಾಸ್ಟ್ ಮಾಡೋದಕ್ಕೆ ಬೇಕಾಗಿರುವ ಸರ್ಕ್ಯೂಟ್ ಅನ್ನ ಸಿದ್ಧಪಡಿಸಿದ್ರು ದುಷ್ಕರ್ಮಿಗಳು. ನೋಡಿ, ಸದ್ಯಕ್ಕೆ ಎಲ್ಲ ಆದ್ಮೇಲೆ ವಿಚಾರ ಗೊತ್ತಾಗೋದಕ್ಕಿಂತ ಏನೋ ಏನ್ ಎಡವಟ್ಟಾಗಿದೆಯೋ ಗೊತ್ತಿಲ್ಲ, ಮೊದಲೇ ಗೊತ್ತಾಗಿರೋದು ಅತಿ ದೊಡ್ಡ ದುರಂತ ತಪ್ಪದಂತಾಗಿದೆ. ಈ ಹಿಂದೆ ನಾವು ಗಮನಿಸೋದಾದ್ರೆ ರಾಮೇಶ್ವರಂ ಕೆಫೆಲ್ ಆಗಿರ್ಬೋದು, ಕುಕ್ಕರ್ ಬ್ಲಾಸ್ಟ್ ಆಗಿರ್ಬೋದು, ಹೀಗೆ ಅನೇಕ, ಅದರಲ್ಲೂ ಕೂಡ ಎಲ್ಲೋ ಪ್ಲಾನೆಟ್ ಎಲ್ಲೋ ತಗೊಂಡು ಹೋಗುವಂತ ಸಂದರ್ಭದಲ್ಲಿ ಮಧ್ಯದಲ್ಲೇ ಬ್ಲಾಸ್ಟ್ ಆಗಿರುವಂಥದ್ದನ್ನು ನಾವು ನೋಡಿದ್ದೀವಿ. ಆದ್ರೆ ಸದ್ಯ ಇಲ್ಲಿ ಅಂಥದ್ದೊಂದು ಘಟನೆ ನಡೆದಿಲ್ಲ ಅನ್ನೋದೇ ಸಂತೋಷ. ಬ್ಲಾಸ್ಟ್ ಮಾಡೋದಕ್ಕೆ ಬೇಕಾಗಿರುವಂತಹ ಸರ್ಕ್ಯೂಟ್ ಅನ್ನೇ ಸಿದ್ಧಪಡಿಸಿದ್ರು ದುಷ್ಕರ್ಮಿಗಳು. ಬ್ಲಾಸ್ಟ್ ಮಾಡೋದಕ್ಕೆ ಎಲ್ಲ ತಯಾರಿಯನ್ನ ಮಾಡ್ಕೊಂಡೇ ಬಂದಿದ್ರು. ನೋಡಿ, ಆ ಎಕ್ಸ್ಕ್ಲೂಸಿವ್ ದೃಶ್ಯಾವಳಿಗಳನ್ನ ನೀವು TV5 ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಿ. ಎಷ್ಟರ ಮಟ್ಟಿಗೆ ಎಲ್ಲವನ್ನ ಕೂಡ ಸಿದ್ಧಪಡಿಸ್ಕೊಂಡು ಪ್ರೀ ಪ್ಲಾನ್ ಮಾಡ್ಕೊಂಡಿದ್ರು ಅಂತ. ಆದ್ರೆ ಹೇಗೋ ಸದ್ಯ ವೈಫಲ್ಯ ಆಗಿದೆ. ದೇಶವೇ ಬೆಚ್ಚಿ ಬೀಳಿಸುವಂತಹ ಘಟನೆ. ಒಬ್ಬ ಕೇಂದ್ರದ ಪ್ರಧಾನಿ ಮೋದಿ ರಾಜ್ಯಕ್ಕೆ ಆಗಮಿಸಿದಂತಹ ಸಂದರ್ಭದಲ್ಲಿ ಈ ರೀತಿಯಾದಂತಹ ಸ್ಫೋಟಕ ಅಂಶಗಳು ಪತ್ತೆಯಾಗುತ್ತೆ ಅಂದ್ರೆ ಇದು ಭದ್ರತಾ ವೈಫಲ್ಯಕ್ಕೆ ಹಿಡಿದಂತಹ ಕನ್ನಡಿನ, ಅಥವಾ ಭದ್ರತಾ ವೈಫಲ್ಯವನ್ನು ಮೀರಿ ದುಷ್ಕರ್ಮಿಗಳು ತಮ್ಮ ಅಟ್ಟಹಾಸವನ್ನು ಮೆರೆಯೋದಕ್ಕೆ ಮುಂದಾಗಿದ್ರ ಅನ್ನೋದು. ನೋಡಿ, ಬಾಕ್ಸ್ ನಲ್ಲಿ ಏನೆಲ್ಲ ಪತ್ತೆ ಆಗಿದೆ ಅಂತ ಹೇಳಿ. ಒಂದೇ ಒಂದು ಪ್ರೋಗ್ರಾಮಿಂಗ್ ಅಲ್ಲೇನಾದ್ರೂ ಪರ್ಫೆಕ್ಟ್ ಆಗಿ ಆಗಿದ್ದಿದ್ರೆ ಈ ಬ್ಲಾಸ್ಟ್, ಈ ದುರಂತಗಳು ಸಂಭವಿಸ್ತಾ ಇತ್ತು. ನೀವು ಇನ್ನೊಂದು ಕಡೆ ಗಮನಿಸಬಹುದು, ಬೆಂಕಿ ಕಡ್ಡಿ ಕರ್ಪೂರದ ಖಾಲಿ ಡಬ್ಬಿಗಳು ಕೂಡ ಇಲ್ಲಿ ಪತ್ತೆಯಾಗಿದೆ. ಇದು ಮಾತ್ರ ಅಲ್ಲ, ಬೆಂಗಳೂರು ಕನಕಪುರ ರಸ್ತೆಯ ಪೂರ್ವ ದಿಕ್ಕಿನ ಖಾಲಿ ಜಾಗದಲ್ಲಿ ಒಂದು ಪಾರದರ್ಶಕ ಪ್ಲಾಸ್ಟಿಕ್ ಕವರ್ ಒಂದು ಕೂಡ ಸಿಕ್ತು. ಅದರಲ್ಲಿ ಕರ್ಪೂರದ ಖಾಲಿ ಡಬ್ಬಗಳು ಕೂಡ ಪತ್ತೆಯಾಗಿದೆ. ಸಿಬ್ಬಂದಿಗೆ, ಅದರಲ್ಲೂ ಕೂಡ ಭದ್ರತೆಯ ಕರ್ತವ್ಯಕ್ಕೆ ನಿಯೋಜನೆಗೊಂಡಿದ್ದಂಥ ಪೊಲೀಸರಿಗೆ ಸಿಕ್ಕಿರುವಂಥ ಒಂದಷ್ಟು ಕವರ್ಗಳು, ಬಾಕ್ಸ್ನ ಒಳಗೆ ಈ ರೀತಿಯಾದಂಥ ಬಾಂಬ್ ನಿಷ್ಕ್ರಿಯ ದಳ ಕೂಡ ಇದಕ್ಕೆ ಎಂಟ್ರಿಯನ್ನು ಕೊಡಲೇಬೇಕಾಯ್ತು. ಯಾಕಂತ ಹೇಳಿದ್ರೆ ಬಾಂಬ್ ನಿಷ್ಕ್ರಿಯ ದಳಕ್ಕೆ ಗೊತ್ತಿರುತ್ತೆ ಇದು ಏನೆಲ್ಲ ಅಂಶಗಳನ್ನು ಒಳಗೊಂಡಿರುವಂಥ ಬಾಂಬ್ ಅಥವಾ ವಸ್ತುಗಳು ಅನ್ನೋದು. ನೋಡಿ, ಇದನ್ನ ಕವರ್ಗಳನ್ನ ತೆಗೆದು ಪರಿಶೀಲಿಸಿದಾಗ, ಅಥವಾ ರಟ್ಟಿನ ಬಾಕ್ಸ್ ಇತ್ತು, ಅದರಲ್ಲಿ ಈ ಜಿಲೆಟಿನ್ ಕಡ್ಡಿಗಳ ಜೊತೆಗೆ ಬೆಂಕಿ ಕಡ್ಡಿಗಳು, ಕರ್ಪೂರದ ಖಾಲಿ ಡಬ್ಬಿಗಳು ಇರೋದು ಕಂಡು ಬಂದಿತ್ತು ಅಂತ ಮೂಲಗಳು ತಿಳಿಸಿವೆ. ನೋಡಿ, ಎಕ್ಸ್ಕ್ಲೂಸಿವ್ ವಿಜುವಲ್ಸ್ನ ನೀವು ನೋಡ್ತಾ ಇದ್ದೀರಿ TV5 ಸ್ಕ್ರೀನ್ನಲ್ಲಿ. ಯಾವ ರೀತಿಯಾಗಿ ಏನೆಲ್ಲ ತಯಾರಿಯನ್ನ ಮಾಡ್ಕೊಂಡಿದ್ರು, ಏನೆಲ್ಲ ಇದರಲ್ಲಿ ಮಾಡಬೇಕು ಅಂತ ಸಂಚು ರೂಪಿಸಿದ್ರು, ಇದು ಎಷ್ಟು ದಿನದ ಸಂಚಾಗಿತ್ತು. TV5 ಬ್ರೇಕ್ ಮಾಡ್ತಾ ಇದೆ. ದೇಶವೇ ಬೆಚ್ಚಿ ಬೀಳುವಂತಹ ಸುದ್ದಿ. ಬಾಕ್ಸ್ನಲ್ಲಿ ಏನಿತ್ತು ಅನ್ನೋದನ್ನ ನೋಡ್ತಾ ಇದ್ರೇನೆ ಭಯ ಆಗ್ತಾ ಇದೆ. ಇದು ಏನಾದರೂ ಬ್ಲಾಸ್ಟ್ ಆಗಿದ್ದಿದ್ರೆ ಇವತ್ತು ಪರಿಸ್ಥಿತಿ ಹೇಗಿರ್ತಿತ್ತು? ಭದ್ರತಾ ವೈಫಲ್ಯ ಎದ್ ಕಾಣಿಸ್ತತೆ ಅಂತ ಹೇಳಿ ಭದ್ರತಾ ಸಿಬ್ಬಂದಿಗಳನ್ನ ಅಥವಾ ಅಧಿಕಾರಿಗಳನ್ನ, ಪೊಲೀಸ್ ಇಲಾಖೆಯನ್ನ, ಗೃಹ ಇಲಾಖೆಯನ್ನ ಎಲ್ಲರೂ ಕೂಡ ಪ್ರಶ್ನೆ ಮಾಡ್ತಾ ಇದ್ರು. ಆದರೆ ಎಲ್ಲರೂ ಕೂಡ ಎಚ್ಚೆತ್ಕೊಂಡಿರ್ತಾರೆ. ಕೇಂದ್ರದ ನಾಯಕರು ರಾಜ್ಯಕ್ಕೆ ಬರ್ತಾ ಇದ್ದಾರೆ ಅಂತ ಹೇಳಿದ್ರೆ ಎಚ್ಚೆತ್ಕೊಂಡಿರ್ತಾರೆ. ಆ ಎಚ್ಚೆತ್ಕೊಂಡಂಥ ಸಂದರ್ಭದಲ್ಲೂ, ರಸ್ತೆ ಸ್ಯಾನಿಟೈಸ್ ಮಾಡುವಂಥ ಸಂದರ್ಭದಲ್ಲೂ ಭದ್ರತಾ ಸಿಬ್ಬಂದಿಗಳು ಹಿಂದೆ ನರೇಂದ್ರ ಮೋದಿ ಅವರು ಬರ್ತಾರೆ ಅಂದರೆ ಮುಂದೆ ಸಾಗ್ತಾ ಇರುವಂಥ ಸಂದರ್ಭಗಳಲ್ಲೂ ಕೂಡ ಆ ಕಡೆ ಈ ಕಡೆ ಕ್ಷಣಕ್ಕೂ ಸೆಕೆಂಡ್ಗೂ ಅವರು ತುಂಬಾ ಅಲರ್ಟ್ ಆಗಿರ್ತಾರೆ. ಇಷ್ಟು ಅಲರ್ಟ್ ಆಗಿದ್ರು ಈ ರೀತಿಯಾದಂಥ ದುಷ್ಕೃತ್ಯಗಳ ಪ್ಲಾನ್ ಅನ್ನು ರೂಪಿಸಿದ ಹೇಗೆ? ಅಲ್ಲಿ ತಂದು ಹಾಕಿದ್ಯಾರು? ಹತ್ರದಲ್ಲಿ ಏನಾದ್ರು CCTV ಕ್ಯಾಮ್ರಾಗಳಿದ್ಯಾ? ಫೂಟೇಜ್ ಸಿಗುತ್ತಾ? ಹುಸಿ ಬಾಂಬ್ ಕರೆ ಮಾಡಿದ್ನಲ್ಲ, ಆತ ಮಾನಸಿಕ ಖಿನ್ನತೆಗೊಳಗಾಗಿದ್ದಾನೆ ಅಂತ ಹೇಳ್ತಾ ಇದ್ದಾರೆ. ಆದರೆ ಆತನಿಗೂ ಇವೆಲ್ಲದಕ್ಕೂ ಕೂಡ ಏನಾದರೂ ಸಾಮ್ಯತೆ ಇದೆಯಾ? ಹೀಗೆ ಹತ್ತಲವು ಪ್ರಶ್ನೆಗಳು, ನೂರಾರು ಪ್ರಶ್ನೆಗಳು ಕಾಡ್ತಾ ಇದೆ. ಭದ್ರತಾ ವೈಫಲ್ಯ ಅನ್ನುವಂಥದ್ದನ್ನು ಹೇಳೋದ್ರ ಜೊತೆಗೆ ಒಂದು ಕಡೆ ಮಿಸ್ ಆಗಿದ್ರೆ ಇದು ಘೋರ ದುರಂತವೇ ನಡೆದು ಹೋಗ್ತಾ ಇತ್ತು. ಈ ದುರಂತವನ್ನ ಸರಿ ಮಾಡುವಂತಹ ನಿಟ್ಟಿನಲ್ಲಿ ಏನೇ ಪ್ರಯತ್ನಗಳು ಮಾಡಿದ್ರು ಆಗ್ತಾ ಇರಲಿಲ್ಲ. ಆದರೆ ಅದೃಷ್ಟವಶಾತ್ ಏನೂ ಆಗಿಲ್ಲ. ಹಾಗಾದ್ರೆ ಎಷ್ಟರ ಮಟ್ಟಿಗೆ ಭದ್ರತೆ ಇದೆ ನಮ್ಮಲ್ಲಿ ಅನ್ನುವಂಥ ಪ್ರಶ್ನೆ ಎದುರಾಗುತ್ತಾ? ಇದರ ಜೊತೆಗೆ ಎಷ್ಟೇ ಎಚ್ಚರಿಕೆಯನ್ನು ವಹಿಸಿದ್ರೂ ಕೂಡ ಈ ದುಷ್ಕರ್ಮಿಗಳು ನಾವು ಮಾಡೋ ಕೆಲಸ ನಾವು ಮಾಡ್ತೀವಿ ನೋಡ್ತೀರಾ ಅಂತ ಚಾಲೆಂಜ್ ಹಾಕೊಂಡು ಏನಾದ್ರು ಮಾಡ್ತಾ ಇದ್ದಾರಾ ಗೊತ್ತಿಲ್ಲ. TV5 ಬ್ರೇಕ್ ಮಾಡ್ತಾ ಇದೆ. ಅತಿ ದೊಡ್ಡ ಸುದ್ದಿ. ಸ್ವಲ್ಪ ಯಾಮಾರಿದ್ರು, ಸ್ವಲ್ಪ ಮಿಸ್ ಆಗಿದ್ರು, ಏನೇನೋ ನಡೆದು ಹೋಗ್ತಾ ಇತ್ತು. ಜಿಲೆಟಿನ್ ಕಡ್ಡಿಯ ಜೊತೆಗೆ ಸ್ಫೋಟಕ್ಕೆ ಬೇಕಾದಂಥ ಎಲ್ಲ ಅಂಶಗಳು ಪತ್ತೆಯಾಗಿರೋದು ಈಗ ಭಯ ಭೀತಿಯನ್ನು ಹುಟ್ಟಾಕುವಂತೆ ಮಾಡಿಬಿಟ್ಟಿದೆ. ಡೆಟೋನೇಟರ್ ಒಂದನ್ನು ಇಟ್ಟು ಪ್ರೋಗ್ರಾಮ್ ಮಾಡಿದರೆ ಸಾಕಾಗಿರ್ತಿತ್ತು, ಅತಿ ದೊಡ್ಡ ಬ್ಲಾಸ್ಟ್
ನಮ್ಮ ಬೆಂಗಳೂರಿನಲ್ಲಿ, ಅದರಲ್ಲೂ ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರು ಆಗಮಿಸಿದಂಥ ದಿನವೇ ಬ್ಲಾಸ್ಟ್ ಆಗಿ ಹೋಗ್ತಾ ಇತ್ತು. ಬ್ಲಾಸ್ಟ್ ಮಾಡೋದಕ್ಕೆ ಬೇಕಾಗಿರುವಂತಹ ಸರ್ಕ್ಯೂಟ್ ಅನ್ನ ದುಷ್ಕರ್ಮಿಗಳು ಸಿದ್ಧಪಡಿಸಿದ್ರು. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ದೂರವಾಣಿ ಸಂಪರ್ಕದಲ್ಲಿ ಪ್ರತಿನಿಧಿ ಸಂತೋಷ್ ಪಟೇಲ್. ಸಂತೋಷ್, ಇಲ್ಲಿ ನಾವು ಪ್ರಮುಖವಾಗಿ ನೋಡೋದಾದ್ರೆ ಭಾನುವಾರ ಪ್ರಧಾನಿ ನರೇಂದ್ರ ಮೋದಿ ಅವರು ರಾಜ್ಯಕ್ಕೆ ಆಗಮಿಸಿರ್ತಾರೆ. ಸಹಜವಾಗಿ ಪ್ರಧಾನಿ ಅವರು ಬರ್ತಾರೆ ಅಂತ ಹೇಳಿದಾಗಲೇ ಏನೆಲ್ಲ ಮುಂಜಾಗ್ರತಾ ಕ್ರಮಗಳನ್ನ ವಹಿಸಲಾಗಿರುತ್ತೆ. ರಸ್ತೆಯನ್ನ ಸ್ಯಾನಿಟೈಸ್ ಮಾಡಲಾಗಿರುತ್ತೆ. ಆ ಕಡೆ ಈ ಕಡೆ ಕ್ಷಣವೂ ಅಲರ್ಟ್ ಆಗಿರ್ತಾರೆ. ಎಲ್ಲ ಅಲರ್ಟ್ಗಳ ನಡುವೆಯೂ ಇದು ನಡೆದಿದೆ ಅಂತ ಹೇಳಿದ್ರೆ ಇದನ್ನ ಏನಂತ ಕರಿಬಹುದು? ಇದು ಭದ್ರತಾ ವೈಫಲ್ಯನ ಅಥವಾ ಏನ್ ಕತೆ ಇದು ಅಂತ? ಖಂಡಿತವಾಗಿಯೂ ಅಮೃತ, ಇದನ್ನ ಭದ್ರತಾ ವೈಫಲ್ಯ ಅಂತಾನೆ ಹೇಳ್ಬೇಕಾಗುತ್ತೆ. ಯಾಕಂತ ಹೇಳಿದ್ರೆ ಪ್ರಧಾನಿಗಳು ಬರುವಂತ ಸಂದರ್ಭದಲ್ಲಿ ಸಾಕಷ್ಟು ಭದ್ರತೆಯನ್ನ ಮಾಡ್ಕೊಳ್ಳಾಗುತ್ತೆ. ಅತಿ ಸೂಕ್ಷ್ಮ ಪ್ರದೇಶಗಳಿಂದ ಹಿಡಿದು ಒಂದು ತಿಂಗಳಿಂದ ಮೊದಲು ಕೂಡ ಬಂದು ರೂಟ್ ಮ್ಯಾಪ್ ಗಳನ್ನ ನೋಡ್ಕೊಂಡು ಹೋಗ್ಲಾಗಿರುತ್ತೆ. ಯಾವ ರೀತಿಯಾಗಿ ಪ್ರಧಾನಿಯವರು ಯಾವ ರೂಟ್ ನಲ್ಲಿ ಹೋಗ್ತಾರೆ, ಬೈ ರೋಡ್ ಹೋಗ್ತಾರಾ ಇಲ್ಲ ಫ್ಲೈಟ್ ಅಲ್ಲಿ ಹೋಗ್ತಾರೆ, ಎಲ್ಲ ಮಾಹಿತಿಗಳನ್ನ ತೆಗೆದುಕೊಂಡಿರ್ತಾರೆ. ಆ ಮುಖಾಂತರವಾಗಿ ಕೇವಲ ರಾಜ್ಯ ಪೊಲೀಸರು ಅಷ್ಟೆಲ್ಲ, ಗುಪ್ತಚರ ಇಲಾಖೆ, ನಗರ ಪೊಲೀಸರು, ಅದರ ಜೊತೆಗೆ ಏನು SPG ಇರ್ತದೆ, ಕೇಂದ್ರ ಅವರದೇ ಆದ ಜೆಡ್ ಪ್ಲಸ್ ಸೆಕ್ಯೂರಿಟಿಗಳಿರುತ್ತೆ, ಎಲ್ಲರೂ ಕೂಡ ಬಂದಿರ್ತಾರೆ. ಬಂದು ಇಲ್ಲಿ ಅವ್ರು ಹೋಗುವಂತ ಮಾರ್ಗಗಳೇನಿರುತ್ತೆ ಎಲ್ಲವನ್ನು ಕೂಡ ಪರಿಶೀಲನೆಯನ್ನ ಮಾಡಿ ಹೋಗಿರ್ತಾರೆ. ಅದರ ಜೊತೆಗೆ ಪ್ರತಿನಿತ್ಯ ಅಲ್ಲಿ ರೂಟ್ ಮ್ಯಾಪ್ ಅನ್ನ ಮಾಡಲಾಗಿರುತ್ತೆ. ಯಾರು ಬರ್ತಾ ಇರ್ತಾರೆ, ಯಾರು ಬರಲ್ಲ, ಎಲ್ಲವನ್ನು ಕೂಡ ನೋಡ್ಲಾಗಿರುತ್ತೆ. ಮುಫ್ತಿಯಲ್ಲೂ ಕೂಡ ಅದನ್ನ ಪರಿಶೀಲನೆಯನ್ನ ಇಟ್ಟಿರ್ತಾರೆ. ಇಷ್ಟೆಲ್ಲ ಆದ್ರೂ ಕೂಡ ಇದರ ನಡುವೆ ಒಂದು ಸ್ಫೋಟಕಕ್ಕೆ ಬೇಕಾಗಿರುವಂತಹ ಎಲ್ಲಾ ರೀತಿಯ ಸಿದ್ಧತೆಗಳನ್ನ ಮಾಡ್ಕೊಂಡಿರುವಂತ ಒಂದು ಸರ್ಕ್ಯೂಟ್ ಏನಿದೆ ಅದು ಬಾಕ್ಸ್ ನಲ್ಲಿ ಪತ್ತೆ ಆಗಿರುವಂತದ್ದು ಸಾಕಷ್ಟು ಆತಂಕಕಾರಿ ವಿಚಾರ ಆಗಿರುವಂತದ್ದು. ಇದು ಎಲ್ರಿಗೂ ಸದ್ಯ ಈಗ ಸಾಕಷ್ಟು ಗಾಬರಿಯನ್ನು ಹುಟ್ಟಿಸಿರುವಂತದ್ದು. ಏನು ತಾತಗುಣೆ ಬಳಿ ಇರುವಂತ ಕಡ್ಲಿಪುರ ಪೊಲೀಸ್ ಸ್ಟೇಷನ್ ಕೂಗಳತೆ ದೂರದಲ್ಲಿ ಇದು ಪತ್ತೆ ಆಗಿರುವಂತದ್ದು. ಅಂದ್ರೆ ಎಕ್ಸಾಕ್ಟ್ ಆಗಿ ಕಾರ್ಯಕ್ರಮ ಏನ್ ನಡೀತಾ ಇತ್ತು, ಆ ಕಾರ್ಯಕ್ರಮ ಏನಿದೆ ಆ ಕಾರ್ಯಕ್ರಮದ ಹತ್ತಿರ ಅಂದ್ರೆ ಕೇವಲ 3 ಕಿಲೋಮೀಟರ್ ದೂರ ಏನಂತೆ, ಈ 3 ಕಿಲೋಮೀಟರ್ ದೂರದ ಅಂತರದಲ್ಲಿ ಇದು ಪತ್ತೆ ಆಗಿರುವಂತದ್ದು. ಎಲ್ಲರೂ ಕೂಡ ಆತಂಕಕ್ಕೆ ಒಳಗಿದೆ. ಆರಂಭದಲ್ಲಿ ಇದನ್ನ ಕೇವಲ ಏನು ಜಿಲಿಟಿಯನ್ ಕಡ್ಡಿಗಳು ಮಾತ್ರ ಪತ್ತೆ ಆಗಿದೆ ಅನ್ನೋ ಮಾಹಿತಿಗಳು ಪತ್ತೆ ಆಗ್ತಾ ಇತ್ತು. ಅದು ಕೇವಲ ಜಿಲಿಟಿಯನ್ ಕಡ್ಡಿಗಳೆಲ್ಲ. ಅದರಲ್ಲಿ ಬೇಕಾಗಿರುವಂತಹ ಸರ್ಕ್ಯೂಟ್ ಅಂದ್ರೆ ಒಂದು ಡಿಟೋನೇಟರ್ ನ ಇಟ್ಟು ಬ್ಲಾಸ್ಟ್ ಅನ್ನ ಮಾಡ್ಲಿಕ್ಕೆ ಬೇಕಾಗಿರುವಂತಹ ಎಲ್ಲವೂ ಕೂಡ ಸ್ಮಾಲ್ ಸರ್ಕ್ಯೂಟ್ ಏನಿದೆ ಅದಿರುವಂತದ್ದು. ಬ್ಯಾಟರಿಗಳಿರ್ಬೋದು, ಸೆನ್ಸಾರ್ ಇರ್ಬೋದು, RTC ಇರ್ಬೋದು, ಮತ್ತೆ DC ಪವರ್ ಕನೆಕ್ಷನ್ ಏನು ಕೊಡ್ತಾರೆ ಅವಿರ್ಬೋದು, ಇವೆಲ್ಲವನ್ನು ಹೊಂದಿರುವಂತಹ ಒಂದು ಚಿಕ್ಕ ಸರ್ಕ್ಯೂಟ್ ಬ್ಲಾಸ್ಟ್ ಆಗ್ಲಿಕ್ಕೆ ಏನ್ ಬೇಕೋ ಆ ರೀತಿಯ ಒಂದು ಸರ್ಕ್ಯೂಟ್ ಅನ್ನ ಸಂಪೂರ್ಣವಾಗಿ ಇವರು ಸಿದ್ಧಪಡಿಸಿರುವಂತದ್ದು. ಏನು ಕುಪ್ಪಾರೆಡ್ಡ ಕೆರೆ ಅಂತ ಏನ್ ಕರಿತೀವಿ ನಾವು, ತಾತಗುಣಿಯಿಂದ ಹತ್ತಿರದಲ್ಲಿ ನಿಯರೆಸ್ಟ್ ಅಲ್ಲಿ ಇರುವಂತ ಪ್ಲೇಸು, ಇಲ್ಲಿ ಇದು ಪತ್ತೆ ಆಗಿರುವಂತದ್ದು ನಿಜಕ್ಕೂ ಎಲ್ರಿಗೂ ಕೂಡ ಆತಂಕವನ್ನು ಹುಟ್ಟಿಸಿರುವಂತದ್ದು. ಅಂದ್ರೆ ಈ ರೀತಿಯಾಗಿ ಒಂದು ಬಾಕ್ಸ್ ಅನ್ನ ಸಿದ್ಧಪಡಿಸಿ ಅದು ಮೋದಿಯವರು ಹೋಗುವಂತ ರಸ್ತೆಯ ಫುಟ್ಪಾತ್ ಮೇಲೆ ಇದು ಪತ್ತೆ ಆಗಿರುವಂತದ್ದು. ಅಂದ್ರೆ ಸುಮಾರು ಅವ್ರು ಹೋಗುವಂತ ರಸ್ತೆಯಿಂದ ಎಲ್ಲೋ ದೂರದಲ್ಲಿ ಪತ್ತೆ ಆಗಿದೆ ಅಂತ ಹೇಳಲಿಕ್ಕೂ ಕೂಡ ಇಲ್ಲಿ ಇಲ್ಲ, ಅವ್ರು ಹೋಗುವಂತ ರಸ್ತೆಯ ಫುಟ್ಪಾತ್ ಮೇಲೆ ಪತ್ತೆ ಆಗಿರುವಂತದ್ದು ಸಾಕಷ್ಟು ಆತಂಕಕ್ಕೆ ಎಡೆ ಮಾಡ್ಕೊಡ್ತಿರುವಂತದ್ದು. ಅಂದ್ರೆ ಕೇವಲ ಎಲ್ಲೋ ಒಂದ್ ಕಡೆ ಜಿಲಿಟಿಯನ್ ಕಡ್ಡಿ ಅಂತ ಇದುವರೆಗೂ ಅನ್ಕೊಳ್ಳಾಗ್ತಾ ಇತ್ತು. ಜಿಲಿಟಿಯನ್ ಕಡ್ಡಿ ಆಗಿದ್ರೆ ಯಾರೋ ಕ್ವಾರೆಗಳನ್ನ ಬ್ಲಾಸ್ಟ್ ಮಾಡ್ಲಿಕ್ಕೆ ಅಲ್ಲಿ ತಂದಿರ್ಬೋದು ಅಂತಂದ್ರೆ ಆ ಭಾಗದಲ್ಲಿ ಸ್ವಲ್ಪ ಹೆಚ್ಚಾಗಿ ಕ್ವಾರೆಗಳನ್ನ ಮಾಡ್ಲಾಗುತ್ತೆ. ಹೀಗಾಗಿ ಅದಕ್ಕೆ ಜಿಲಿಟಿಯನ್ ಕಡ್ಡಿಯನ್ನ ತಂದಿರ್ತಾರೆ. ಸೊ ಆತಂಕದಲ್ಲಿ ಪೊಲೀಸರು ಪರಿಶೀಲನೆ ಮಾಡುವಂತ ಸಂದರ್ಭದಲ್ಲಿ ಯಾರಾದ್ರೂ ಬಿಟ್ಟು ಹೋಗಿರ್ಬೋದು ಅಂತ ಅನುಮಾನಗಳು ಕೂಡ ಇತ್ತು. ಆದ್ರೆ ಇದು ಎಲ್ಲೋ ಒಂದ್ ಕಡೆ ಜಿಲಿಟಿಯನ್ ಕಡ್ಡಿಗಳಲ್ಲ, ಸಂಪೂರ್ಣವಾಗಿ ಇದು ಒಂದು ಬ್ಲಾಸ್ಟ್ ಮಾಡ್ಲಿಕ್ಕೆ ಬೇಕಾಗಿರುವಂತ ಸರ್ಕ್ಯೂಟ್ ಅನ್ನ ಏನ್ ಮಾಡ್ತಾರೆ, ಯಾರು ಟ್ರೈನ್ಡ್ ಅಂದ್ರೆ ಗೊತ್ತಿರ್ಬೇಕು ಇದನ್ನ ಮಾಡ್ಲಿಕ್ಕೆ ಅಂತ ಮಾಡಿದಾರೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಾ ಇರುವಂತದ್ದು. ಯಾಕಂತ ಹೇಳಿದ್ರೆ ಕೇವಲ ಜಿಲಿಟಿಯನ್ ಕಡ್ಡಿಗಳಾದ್ರೆ ನಾವು ಅವ್ರಿಗೆ ಗೊತ್ತಾಗುತ್ತೆ, ಒಂದು ಟ್ಯೂಬ್ ತರ ಬರುತ್ತೆ, ಅದ್ರಲ್ಲಿ ಒಂದಿಷ್ಟು ಬ್ಲಾಸ್ಟಿಂಗ್ ಬೇಕಾಗಿರುವಂತ ಪೌಡರ್ಗಳಿರುತ್ತೆ. ಆ ಪೌಡರ್ಗಳನ್ನ ಇಟ್ಟು ಅದ್ರ ಜೊತೆಗೆ ಒಂದು ಡಿಟೋನೇಟರ್ ಇಟ್ಟಾಗ ಅದು ಬ್ಲಾಸ್ಟ್ ಆಗುವಂತದ್ದು, ಬಂಡೆಯನ್ನ ಬ್ಲಾಸ್ಟ್ ಮಾಡೋಕೆ ಬಳಸುವಂತದ್ದು. ಆದ್ರೆ ಇಲ್ಲಿ ಆ ರೀತಿಯಾಗಿ ಮಾಡಿಲ್ಲ. ಸರ್ಕ್ಯೂಟ್ಗಳು ಅಂದ್ರೆ ಯಾವ ರೀತಿಯಾಗಿ ಇದು ಫಂಕ್ಷನ್ ಮಾಡ್ಬೇಕು ಅಂತ ಹೇಳಿ ಕಂಪ್ಯೂಟರ್ ನಲ್ಲಿ ಪ್ರೋಗ್ರಾಮಿಂಗ್ ಮಾಡಿ ಇದನ್ನ ಬ್ಲಾಸ್ಟ್ ಮಾಡ್ಲಿಕ್ಕೆ ಬೇಕಾಗಿರುವಂತ ಎಲ್ಲ ಕಲೆಕ್ಷನ್ಗಳು ಏನಿರುತ್ತೆ ಇವೆಲ್ಲವನ್ನು ಕೂಡ ಕೊಡಬೇಕಾಗತ್ತೆ. ಇದೆಲ್ಲವನ್ನು ಕೂಡ ಮಾಡಿರುವಂತದ್ದು. ಆದ್ರೆ ಇದು ಕೇವಲ ನಾವು ಏನ್ ಜಿಲಿಟಿಯನ್ ಕಡ್ಡಿ ಇದರಿಂದ ಈಗ ಆಗ್ತಿತ್ತ ಅಂತ ಏನ್ ಅನುಮಾನಗಳಿತ್ತು, ಅದರಿಂದ ಆಚೆಗೂ ಕೂಡ ಈಗ ನೋಡ್ಬೇಕಾಗಿರುವಂತದ್ದು. ಇದು ಸಾಕಷ್ಟು ಆತಂಕಕ್ಕೆ ಎಲ್ರಿಗೂ ಕೂಡ ಕಾರಣವಾಗಿರುವಂತದ್ದು. ಈ ಸರ್ಕ್ಯೂಟ್ ಒಂದು ಓವರ್ ವ್ಯೂ ಅನ್ನ ನೋಡಿದ್ರೆ, ಏನೋ RTC ಮಾಡೆಲ್ ಅಂತ ಏನ್ ಹೇಳ್ತೀವಿ ಅದನ್ನ ನೋಡಿದ್ರೆ, ಅಂದ್ರೆ
ಕೀಪ್ ರಿಯಲ್ ಟೈಮಿಂಗ್ ಅಂಡ್ ಡೇಟ್ ಅಂತ. ಯಾವುದೇ ಬ್ಲಾಸ್ಟ್ ಅನ್ನ ಆಗ್ಬೇಕಾದ್ರೆ ಎಲ್ಲಿ ಬ್ಲಾಸ್ಟ್ ಆಗ್ಬೇಕು, ಯಾವ ರೀತಿಯಾಗಿ ಬ್ಲಾಸ್ಟ್ ಆಗ್ಬೇಕು, ಎಷ್ಟು ಗಂಟೆಗೆ ಬ್ಲಾಸ್ಟ್ ಆಗ್ಬೇಕು, ಯಾವ ದಿನಾಂಕ ಬ್ಲಾಸ್ಟ್ ಆಗ್ಬೇಕು ಅನ್ನೋದ್ರ ಬಗ್ಗೆ ಅದಕ್ಕೆ ಒಂದು ಬ್ಯಾಕಪ್ ಬ್ಯಾಟ್ರಿಯನ್ನ ಇಟ್ಟು ಆ ಬ್ಯಾಟ್ರಿಯ ಮುಖಾಂತರ ಫಿಕ್ಸ್ ಮಾಡುವಂತದ್ದು. ಅದರ ಜೊತೆಗೆ ಒಂದು LCD ಡಿಸ್ಪ್ಲೇ ಅಂದ್ರೆ ನಾವು ಸಿನಿಮಾಗಳಲ್ಲಿ ಸಾಮಾನ್ಯವಾಗಿ ನೋಡ್ತೀವಿ, ಈ ಬಾಂಬ್ ಬ್ಲಾಸ್ಟ್ ಆಗ್ಬೇಕಾದ್ರೆ ಟೈಮರ್ ಅನ್ನು ಫಿಕ್ಸ್ ಮಾಡ್ತಾರೆ, ಸೆಕೆಂಡ್ಸ್ ಗಳ ಲೆಕ್ಕ ಏನು ಓಡ್ತಾ ಇರುತ್ತೆ. ಆ ರೀತಿಯಾಗಿ ಆಟೋಮೆಟಿಕ್ ಶೋಸ್ ಟೈಮ್ ಸ್ಟೇಟಸ್ ಮೆಜರ್ಸ್ ಏನಿರುತ್ತೆ, ಸೆನ್ಸಾರ್ ಡೇಟಾ ಅಂತ ಹೇಳ್ತೀವಿ ಅದಕ್ಕೆ, ಆ ಸೆನ್ಸಾರ್ ಡೇಟಾವನ್ನು ಕೂಡ ಅದಕ್ಕೆ ಫಿಕ್ಸ್ ಮಾಡಿರುವಂತದ್ದು. ಅದ್ರ ಜೊತೆಗೆ ಪುಷ್ ಬಟನ್ ಅಂತೇಳಿ ಅಂದ್ರೆ ಯೂಸರ್ ಇನ್ಪುಟ್ಸ್ ಅಂಡ್ ಸೆಟ್ಟಿಂಗ್ಸ್ ಟೈಮ್, ನ್ಯಾವಿಗೇಷನ್ ಅಥವಾ ಕಂಟ್ರೋಲಿಂಗ್ ಫಂಕ್ಷನ್ಸ್ ಅಂತ, ಅಂದ್ರೆ ಯಾವ ರೀತಿಯಾಗಿ ಇದು ಕಂಟ್ರೋಲ್ ಅನ್ನ ಮಾಡಬೇಕು, ಯಾವ ರೀತಿಯಾಗಿ ಇರುತ್ತೆ, ಇದಕ್ಕೆ ಯಾವ ರೀತಿಯಾಗಿ ಸಿಸ್ಟಮ್ ಇಂದ ಎಷ್ಟೇ ಗಂಟೆಗೆ ಆಗ್ಬೇಕು ಅಂತೇಳಿ ಅದನ್ನ ಕೈಯಿಂದ ಮಾಡ್ಲಿಕ್ಕೆ ಆಗೋದಿಲ್ಲ. ಸಿಸ್ಟಮ್ ಮುಖಾಂತರ ಇದನ್ನ ಪ್ರೋಗ್ರಾಮಿಂಗ್ ಅನ್ನ ಮಾಡಿ ಲ್ಯಾಪ್ಟಾಪ್ಗೆ ಕನೆಕ್ಟ್ ಮಾಡ್ಕೊಳ್ತಾರೆ. ಕನೆಕ್ಟ್ ಮಾಡ್ಕೊಳ್ಳುವ ಮುಖಾಂತರ ಅಲ್ಲಿ ಪ್ರೋಗ್ರಾಮಿಂಗ್ ಅನ್ನ ಮಾಡ್ತಾರೆ. ಇಂಥ ದಿನ ಎಷ್ಟು ಗಂಟೆಗೆ ಈ ರೀತಿಯಾಗಿ ಇದು ಬ್ಲಾಸ್ಟ್ ಆಗ್ಬೇಕು ಅಂತ ಹೇಳಿ ಅದಕ್ಕೆ ಎಲ್ಲ ರೀತಿಯ ಪ್ಲಾನ್ ಅನ್ನು ಮಾಡ್ಕೊಳ್ಳುವಂಥದ್ದು. ಇನ್ನ ಬಜರ್ ಅನ್ನ ಇಟ್ಟಿರ್ತಾವೆ, ಅಂದ್ರೆ ಪ್ರೊವೈಡ್ಸ್ ಅವೈಲೇಬಲ್ ಅಲರ್ಟ್ಸ್ ಅಂಡ್ ಬೀಪ್ಸ್ ಅಂತ. ಏನಾದ್ರೂ ಬಂದಂತ ಸಂದರ್ಭದಲ್ಲಿ ಬ್ಲಾಸ್ಟ್ ಆಗುವಾಗ ಇದು ಯಾವ ರೀತಿಯಾಗಿ ಬೀಪ್ ಬರಬೇಕು, ಯಾವ ರೀತಿಯಾಗಿ ಇದು ಅಲರ್ಟ್ ಅನ್ನ ಮಾಡುತ್ತೆ ಅನ್ನೋದನ್ನ, ಅಂದ್ರೆ ಸಾಮಾನ್ಯವಾಗಿ ಒಂದು ಬ್ಲಾಸ್ಟ್ ಆಗ್ಬೇಕು ಅಂದ್ರೆ ಯಾವ ರೀತಿಯಾಗಿ ಸಿದ್ಧತೆಯನ್ನ ಮಾಡಿರ್ತಾರೆ ಅಂತ ಹೇಳಿದ್ರೆ, ನಿಮ್ಗೆ ಯಾರಾದ್ರೂ ಬಂದು ಅದನ್ನ ಪ್ರೆಸ್ ಮಾಡ್ಬೇಕಿಂತ ಒಂದು ಟೈಮ್ ಬಂದಾಗ, ಈಗ ಸಾಮಾನ್ಯವಾಗಿ ಒಂದು ವೆಹಿಕಲ್ ಹೋಗುವಂತ ಶಬ್ದಕ್ಕೂ ಕೂಡ ಅದು ಬ್ಲಾಸ್ಟ್ ಆಗ್ಬೇಕು. ಅಂದ್ರೆ ಇಂತಹ ವೆಹಿಕಲ್ ಹೋಗುತ್ತೆ, ಅದರ ಸೌಂಡ್ ಡಿಸಬಿಲಿಟಿ ಎಷ್ಟಿರುತ್ತೆ, ಆ ಸೌಂಡ್ ಡಿಸಬಿಲಿಟಿಗೆ ಅದು ಬ್ಲಾಸ್ಟ್ ಆಗ್ಬೇಕು. ಇಲ್ಲ ಯಾರಾದ್ರೂ ಈಗ ಮೋದಿ ಅವರ ಮತ್ತಾರೋ ಹೋಗುವಂತ ರಾಜಕೀಯ ನಾಯಕರು ಹೋಗುವಾಗ ನೇರವಾಗಿ ಜೈಕಾರಗಳನ್ನು ಕೂಗಿದಾಗ ಆ ಜೈಕಾರದ ಸೌಂಡ್ ಡಿಸಬಿಲಿಟಿ ಏನಿರುತ್ತೆ, ಸೊ ಅದಕ್ಕೆ ಸಂದರ್ಭದಲ್ಲೂ ಕೂಡ ಅದು ಬ್ಲಾಸ್ಟ್ ಆಗ್ಬೇಕಾಗುತ್ತೆ. ಇಲ್ಲಾಂದ್ರೆ ಸಾಮಾನ್ಯವಾಗಿ ಸ್ಮೋಕ್ ಹೊಗೆ ಬಂದ್ರು ಅದರ ಮುಖಾಂತರ ಯಾವ ರೀತಿಯಾಗಿ ಬ್ಲಾಸ್ಟ್ ಆಗ್ಬೇಕು, ಮಳೆ ಬಂದ್ರು ಬ್ಲಾಸ್ಟ್ ಆಗ್ಬೇಕು. ಹೀಗೆ ಬೇರೆ ಬೇರೆ ಹಂತದಲ್ಲಿ ಇದನ್ನ ಇವರು ಸಿದ್ಧತೆಯನ್ನ ಮಾಡಿರ್ತಾರೆ. ಆ ಮುಖಾಂತರ ಬ್ಲಾಸ್ಟ್ ಆಗ್ಲಿಕ್ಕೆ ಏನ್ ಬೇಕು ಅದೆಲ್ಲವನ್ನು ಕೂಡ ಇದರಲ್ಲೂ ಕೂಡ ಅವರು ಸೇರಿಸಿರುವಂತದ್ದು. ಅದರ ಜೊತೆಗೆ ಮೈಕ್ರೋ ಕಂಟ್ರೋಲ್ ಬೋರ್ಡ್ ಅಂತ ನಾವೇನ್ ಹೇಳ್ತೀವಿ, ಸೊ ಅದನ್ನು ಕೂಡ ಇವರು ಇದರಲ್ಲಿ ಸೇರಿರುವಂತ. ಇದು ಇಡೀ ಆ ಬ್ಲಾಸ್ಟ್ ಮಾಡುವಂತ ಸ್ಮಾಲ್ ಸರ್ಕ್ಯೂಟ್ ಏನಿರುತ್ತೆ ಅದ್ರ ಬ್ರೈನ್ ಅಂತ ಹೇಳಿದ್ರೆ ತಪ್ಪಾಗುತ್ತಿಲ್ಲ. ದಿ ಬ್ರೈನ್ ಆಫ್ ದಿ ಸರ್ಕ್ಯೂಟ್ ಅಂದ್ರೆ ರೀಡ್ಸ್ ಇನ್ಪುಟ್ಸ್, ಕಂಟ್ರೋಲ್ ಔಟ್ಪುಟ್ಸ್ ಅಂಡ್ ಕಮ್ಯುನಿಕೇಟ್ಸ್ ವಿತ್ LCD, RTC ಅಂಡ್ ಅದರ್ ಪಾರ್ಟ್ಸ್ ಏನಿರುತ್ತೆ ಇಡೀ ಆ ಸರ್ಕ್ಯೂಟ್ ನಲ್ಲಿ, ಆ ಅದರ್ ಪಾರ್ಟ್ಸ್ ಗಳು ಇರುವಂತಹ ಪ್ಲೇಸ್ ಏನಿರುತ್ತೆ ಆ ಪ್ಲೇಸ್ ಯಾವ ರೀತಿಯಾಗಿ ಇದು ಬ್ಲಾಸ್ಟ್ ಆಗಬೇಕು, ಇಡೀ ಸರ್ಕ್ಯೂಟ್ಗೆ ಇವೆಲ್ಲವೂ ಕೂಡ ಕೆಲಸವನ್ನ ಮಾಡ್ತವೆ. ಅಂದ್ರೆ ಅಲ್ಲಿ ಆ ಬಟನ್ ಸೆನ್ಸಾರ್ ಯಾವಾಗ ಆಗುತ್ತೆ, ಸೆನ್ಸಾರ್ ಆದ ತಕ್ಷಣ ಸಂಪೂರ್ಣವಾಗಿ ಅದು ಬ್ಲಾಸ್ಟ್ ಆಗ್ಲಿಕ್ಕೆ ಬೇಕಾಗಿರುವಂತ ಎಲ್ಲವೂ ಕೂಡ ಒಂದು ಆಕ್ಟಿವ್ ಆಗುವಂತದ್ದು. ಅದ್ರ ಜೊತೆಗೆ ಬ್ಯಾಟ್ರಿ ಬ್ಯಾಕಪ್ ಗಳನ್ನ ಹಾಕಿರುವಂತದ್ದು. ಒಂದು 18,650 ಇದು ಬರುವಂತಹದ್ದು 2 ಬ್ಯಾಟ್ರಿ ಬ್ಯಾಕಪ್ ಗಳನ್ನು ಕೂಡ ಇಟ್ಟಿರ್ತಾರೆ. ಮತ್ತೆ ಅದ್ರ ಜೊತೆಗೆ ಒಂದು ಪವರ್ ಸ್ವಿಚ್ ಅನ್ನು ಕೂಡ ಇಟ್ಟಿರ್ತಾರೆ. ಸೊ ಈ ಪವರ್ ಸ್ವಿಚ್ ಗಳೆಲ್ಲವೂ ಆಕ್ಟಿವ್ ಆದಾಗ ಅದು ಬ್ಲಾಸ್ಟ್ ಆಗುವಂತದ್ದು. ಅದ್ರ ಜೊತೆಗೆ DC ಸ್ಟೆಪ್ಸ್ ಡೌನ್ ಅಂತೇಳಿ ರೆಗ್ಯುಲೇಟರ್ ಮಾಡ್ಲಿಕ್ಕೆ, ಅಂದ್ರೆ ಪವರ್ ಮಾಡುವಲ್ಲ ಯಾವ ರೀತಿಯಾಗಿ ಇದು ಆಕ್ಟಿವ್ ಆಗಬೇಕು ಮತ್ತು ಬ್ಲಾಸ್ಟ್ ಆಗ್ಬೇಕು ಅನ್ನೋದಕ್ಕೆ ಬೇಕಾಗಿರುವಂತ ಎಲ್ಲಾ ರೀತಿಯ ಸಿದ್ಧತೆಗಳನ್ನ ಮಾಡ್ಕೊಂಡಿದ್ದು. ಇದು ಅಲ್ಲಿ ಸಿಕ್ಕಿರುವಂತ ಸಾಕಷ್ಟು ಆತಂಕಕಾರಿ ವಿಚಾರ. ಇದಕ್ಕೆ ಕೇವಲ ಒಂದು ಡೆಟೋನೇಟರ್ ನ ಇಟ್ಟು ಇವ್ರು ಫಂಕ್ಷನ್ ಮಾಡಿದ್ದಾಗಿದ್ರೆ ಖಂಡಿತವಾಗಿ ಇದು ದೊಡ್ಡ ಮಟ್ಟದಲ್ಲಿ ಬ್ಲಾಸ್ಟ್ ಆಗ್ಲಿಕ್ಕೆ ಎಲ್ಲಾ ಪ್ಲಾನ್ಗಳನ್ನ ಮಾಡಿದ್ರು ಅನ್ನೋ ಮಾಹಿತಿ ಇರುವಂತದ್ದು. ಸದ್ಯ ಈ ಬಗ್ಗೆ ರಾಮನಗರ ಪೊಲೀಸರು ಪ್ರಕರಣವನ್ನ ದಾಖಲು ಮಾಡಿಕೊಂಡು ತನಿಖೆಯನ್ನ ಮುಂದುವರಿಸಿರುವಂತದ್ದು. ಅಮೃತ, ಥ್ಯಾಂಕ್ ಯು ಸಂತೋಷ್ ಪಟೇಲ್ ತಮ್ಮೆಲ್ಲ ಮಾಹಿತಿಗಾಗಿ.